ನಮಸ್ಕಾರ ಕರುನಾಡು, ನಾನು ನಿಮ್ಮ ಕಾವೇರಿ. ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನಿವತ್ತು ಸ್ವಲ್ಪ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ನಿಮಗೆ ನಿನ್ನೆ ಆಲ್ರೆಡಿ ತೋರಿಸಿದ್ದೆ ನೋಡಿ, ಇದು ನನ್ನ ವಿಟಮಿನ್ಸ್, ಇದನ್ನು ಪ್ರೋಟೀನ್ಸ್ ಸಿಗುತ್ತೆ ಇದರಲ್ಲಿ ಕಾಳುಗಳಿಂದ. ಸೊ ಅದನ್ನು ನಾನು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇದನ್ನು ತಿನ್ನೋಕೆ ಡಯಟ್ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ನೆನ್ನೆ ಹೇಳಿದ್ದೆ. ನೋಡಿ, ಇದನ್ನು ನೈಟ್ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ನಾನು ಮೊದಲೇ ಹೇಳಿದ ಥರ ಇದರಲ್ಲಿ ಕಡಲೆಕಾಳು ಮತ್ತು ಹಸಿರು ಕಾಳು, ಅದಾದಮೇಲೆ ಬಾದಾಮಿ ಇದೆ. ನೆಕ್ಸ್ಟು ಇದು ನಮ್ಮದು ಲಿವರ್ ಶೇಪಲ್ಲಿ ಇದೆಯಲ್ಲ, ಆ ಥರ ಕಾಳು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನೆನ್ನೆ ನಾನು ರಾ ತಿಂದಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ರಾ ತಿಂದು ನೆನ್ನೆ ಸ್ವಲ್ಪ ಅವ್ರಿಗೆ ಹೊಟ್ಟೆ ನೋವು ಬಂದುಬಿಟ್ಟಿತ್ತು. ಸೊ ಅದರಿಂದ ಅವ್ರು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. 5 o'clock ಎದ್ದು ಇದನ್ನು ನಾನು ಅವ್ರಿಗೆ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ತೀನಿ ತಿನ್ನೋ ಥರ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಈ ವಾಟರ್ನ ಇವಾಗ ಚೆಲ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ವಾಟರ್ ಚೆಲ್ಲಿದ್ದೀನಿ. ಇವಾಗ ನಾನು ಚೆಲ್ಲಾದ್ಮೇಲೆ ಮತ್ತೆ ಇದಕ್ಕೆ ನೀರಾಗಿ ತೊಳೆದಿದ್ದೀನಿ. ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ನಾನು ಬೇಯಿಸೋಕ್ಕೋಸ್ಕರ ಇವಾಗ ಕುಕ್ಕರ್ಗೆ ಇದನ್ನು ಆ್ಯಡ್ ಮಾಡ್ತೀನಿ. ನೋಡಿ, ಕುಕ್ಕರ್ ತೊಗೊಂಡಿದ್ದೀನಿ ಒಂದು. ಸೊ ಇದನ್ನು ಈ ಇಂಗ್ರೀಡಿಯೆಂಟ್ಸ್ ಏನೇನು ಕಾಳಿದೆ ಅದನ್ನೆಲ್ಲ ನಾನು ಸುಮ್ಮನೆ ಏನು ಹಾಕಲ್ಲ, ಎಣ್ಣೆ ಏನು ಹಾಕಲ್ಲ, ಅದನ್ನು ಒಳಗಡೆ ಆ್ಯಡ್ ಮಾಡ್ತೀನಿ. ಸೊ ಇದು ಬೇಯಬೇಕಲ್ವ, ಇದು ಬೇಯೋಕ್ಕೆ ನಾನು ಇದರಲ್ಲಿ ಇದು ತುಂಬ 2 ವಾಟರ್ ಮಿಕ್ಸ್ ಮಾಡ್ತೀನಿ. 1 ಮತ್ತು 2 ಏನು ಬೇಡ, ಅರ್ಧ ಸಾಕು, 1.25 ಸಾಕು. ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಒಲೆ ಮೇಲೆ ಇಡ್ತೀನಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಮಗೆ 3 ವಿಸಲ್ ಬರಬೇಕು. ಓಕೆನಾ, 3 ವಿಸಲ್ ಬರಬೇಕು. 3 ವಿಸಲ್ ಬಂದರೆ ನಮಗೆ ಇದು ಒಳಗಡೆ ಇರೋ ಕಾಳುಗಳು, ವಿಸಲ್ ಬಂದರೆ ನಮಗೆ ಒಳಗಡೆ ಇರೋ ಕಾಳುಗಳು ಇದು ಬೆಂದಿರುತ್ತೆ. ಸೊ ಅದರಿಂದ ನಾನು ಇವಾಗ ಇದನ್ನು ಇದರೊಳಗಡೆ ಇಡ್ತಾಯಿದ್ದೀನಿ. ಸರ್ 3 ವಿಸಲ್ ಬರಲಿ. ಅಲ್ಲೇ ತನಕ ನಾನು ಇವತ್ತು ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಇದ್ದೀನಿ. ನೀವು ನಾರ್ಮಲ್ ಕೋಕೋನಟ್ ಚಟ್ನಿ ನೋಡಿರ್ತೀರಾ, ಅದಾದಮೇಲೆ ಬೇರೆ ಬೇರೆ ವೆರೈಟೀಸ್ ಚಟ್ನಿ ನೋಡಿರ್ತೀರಾ. ಸೊ ನಾನು ಇವತ್ತು ಕರಿಬೇವಿನ ಸೊಪ್ಪು ಚಟ್ನಿ ಮಾಡೋಣ ಅಂತಿದ್ದೀನಿ. ನೋಡಿ, ಆಲ್ರೆಡಿ ಇಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲೆಲ್ಲ ಫುಲ್ಲು ನಾನು ಇದನ್ನು ಫುಲ್ ಬಿಡಿಸ್ಬೇಕು. ಇವಾಗ ಇವನ್ನೆಲ್ಲ ಬಿಡಿಸ್ಕೋತೀನಿ. ಇದನ್ನು ಬಿಡಿಸ್ಕೊಂಡು ನಾನು ಹೇಗೆ ಮಾಡೋದು ಕರಿಬೇವಿನ ಸೊಪ್ಪು ಚಟ್ನಿ ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಇವನ್ನ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ತೊಗೊಂಡು ನಾರ್ಮಲ್ ಈ ಥರ ಹಿಂಗೆ ಬಿಡಿಸ್ಕೊಳ್ಳಿ. ಈ ಥರ ಎಲ್ಲನೂ ಬಿಡಿಸ್ಬೇಕು. ಒಂದು 5 ನಿಮಿಷ ಎಲ್ಲ ಬಿಡಿಸ್ಬಿಡ್ತೀನಿ ನಾನು. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ. ನಾವು ಆ್ಯಕ್ಚುಲಿ ಇದನ್ನೊಂದು 2-3 ಸಲ ತಿಂದಿದ್ದೀವಿ, ಚೆನ್ನಾಗಿದೆ. ಇದು ನಮ್ಗೆ ಕಣ್ಗೂ ಕೂಡ ಒಳ್ಳೆಯದಾಗಿರುತ್ತೆ. ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತು ನಾನು ಕರಿಬೇವಿನ ಸೊಪ್ಪು ಚಟ್ನಿ ಮಾಡೋಣ ಅಂತಿದ್ದೀನಿ. ನೋಡಿ, ಆಲ್ರೆಡಿ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಬಿಡಿಸ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಇವಾಗ ವಾಶ್ ಮಾಡಿದ್ಮೇಲೆ ಇದನ್ನು ನಾವು ಸ್ವಲ್ಪ ಬಾಣಲಿಲಿ ಹಾಕಿ ಫ್ರೈ ಮಾಡಬೇಕು. ಸೊ ಫಸ್ಟ್ ನಾನು ಈಗ ವಾಶ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾವು ಸ್ವಲ್ಪ ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. 5 ವಿಸಲ್ ಬರ್ತಾ ಇರೋದು, 3 ವಿಸಲ್ ಬರಬೇಕು. 3 ವಿಸಲ್ ಬಂದರೆ ಮುಂದೆ ಅದಕ್ಕೆ ಕಾಳು ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಹೇಳಿದ್ನೆಲ್ಲ ಕರಿಬೇವಿನ ಸೊಪ್ಪು ಚಟ್ನಿ ಮಾಡೋಕ್ಕೆ ನಾನು ಏನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಕರಿಬೇವಿನ ಸೊಪ್ಪು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ. ಸೊ ಅದ್ರ ಜೊತೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ, ಆಮೇಲೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ, ಆಮೇಲೆ ಸ್ವಲ್ಪ ಜೀರಿಗೆ ಮೆಣಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಲೈಟಾಗಿ ಇದನ್ನು ಬಾಣಲೆ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೂರು ಮಾತ್ರ ಎಣ್ಣೆ ಹಾಕ್ಬೇಕಷ್ಟೇ. ಬೇಕು ಅಷ್ಟು ಮೆಣಸಿಕಾಯಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1ರಿಂದ 2 ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಬಾಣಲಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡೋಕ್ಕೆ ಇದನ್ನು ಒಳಗಡೆ ಆ್ಯಡ್ ಮಾಡ್ತೀನಿ. ಒಂದು 2 ನಿಮಿಷ ಫ್ರೈ ಮಾಡಿ ಫ್ರೆಂಡ್ಸ್. ಫ್ರೈ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ನಾನು ಇವಾಗ ಏನು ಇದಕ್ಕೆ ಕನ್ವರ್ಟ್ ಮಾಡ್ಕೊತೀನಿ. ಗಮ್ಮಂತ ಇದೆ ನೋಡಿ, ಆಲ್ರೆಡಿ ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕನ್ವರ್ಟ್ ಮಾಡ್ತಾ ಇದ್ದೀನಿ.
ಮಾಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಇದು ಬಿಸಿಲೇ ಇದನ್ನು ಮಿಕ್ಸಿಲೇ ಆಡಿಸ್ಬೇಕು ಇವಾಗ ನಾವು ಚಟ್ನಿ ಮಾಡೋಕ್ಕೆ. ಸೊ ಇದನ್ನು 2 ನಿಮಿಷ ಹಂಗೆ ನಾನು ಬಿಸಿ ಕಡಿಮೆ ಆಗೋ ತನಕ ಹಂಗೆ ಇಡ್ತೀನಿ. ಸೊ ಇದ್ರ ಜೊತೆ ಬೇಕಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಸೊ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸಿಲಿ ಆಡಿಸ್ಬೇಕು. ನೋಡಿ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ಆಡಿಸ್ಕೊಬರ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಿಕ್ಸರ್ ಬಂದಿದ್ದೀನಿ ನಾನು ಇವಾಗ. ಇಲ್ಲಿ ನೋಡ್ಬೋದು ನೀವು, ಸಖತ್ತಾಗಿದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ, ಅದೇ ಥರ ಟೇಸ್ಟ್ ಚೆನ್ನಾಗಿದೆ. ಈಗ ನೋಡಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇದಕ್ಕೊಂದು ಒಗ್ಗರಣೆ ಮಾತ್ರ ಕೊಟ್ಬಿಟ್ರೆ ಸಖತ್ತಾಗಿರುತ್ತೆ ಚಟ್ನಿ. ಇವಾಗ ಬನ್ನಿ ನಾವು ಒಗ್ಗರಣೆ ಮಾಡೋಣ. ಆಲ್ರೆಡಿ ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿ ಒಗ್ಗರಣೆಗೆ ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಹೇಳಿದ್ನೆಲ್ಲ ನೋಡಿ ಮಿಕ್ಸ್ ಮಾಡೋದು ಆಲ್ರೆಡಿ ಈ ಥರ ಇದೆ. ಇವಾಗ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ನೋಡಿ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತೀನಿ. ನೋಡಿ ಇವಾಗ ಮಿಕ್ಸರ್ ಮಾಡೋದ್ರಿಂದ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿ. ಇವಾಗ ರೆಡಿಯಾಗಿದೆ ಆ್ಯಕ್ಚುಲಿ. ನೋಡಿ ಇವಾಗ ನಾನು ತೊಗೊಂಡಿದ್ದೀನಿ ಅನ್ನ, ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೀನಿ. ಇವಾಗ ನಾವು ಅದನ್ನು ಬ್ಯಾಟಿಂಗ್ ಮಾಡೋಣ, ಹೇಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ಕರ್ಬೇವಿನ ಸೊಪ್ಪು ಚಟ್ನಿ ಮತ್ತು ಅನ್ನ ಬಿಸಿಲು ತಿಂದು ನೋಡ್ತೀನಿ ಹೇಗಿದೆ ಅಂತ ಟೇಸ್ಟು. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಟೇಸ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ. ನನ್ನ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. 3 ವಿಸಲ್ ಆಗಿದೆ ನೋಡಿ. ಇವಾಗ ನಾನು ಓಪನ್ ಮಾಡ್ತೀನಿ. ಇದು ನೋಡಿ ಚೆನ್ನಾಗಿ ಬೆಂದೋಗಿದೆ ಆ್ಯಕ್ಚುಲಿ. ಇವಾಗ ನಾನು ಇದನ್ನು ನೀರನ್ನು ಚೆಲ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಈ ಕಾಳುಗಳ ಜೊತೆ ಈ ರಾ ಆಗಿರೋದನ್ನ ಟೊಮೊಟೊ ಮತ್ತು ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಆ್ಯಡ್ ಮಾಡಿದ್ದೀನಿ, ಟೊಮೊಟೊ ಮತ್ತು ಈರುಳ್ಳಿ ರಾ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇಷ್ಟೇ. ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾವ ಥರ ಇತ್ತು, ನಿಮಗೆ ಹೇಗಿದೆ ಈ ಥರ ತಿನ್ನೋದಿಲ್ಲ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಸಖತ್ತಾಗಿದೆ. ನೋಡಿ ಹೀಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.